ಓ ಮಲಗೋದು ಆಗುತ್ತೆ 3 ಗಂಟೆ, ಮತ್ತೆ 6-6:30ಗೆಲ್ಲ ಎದ್ಬಿಡ್ತೀನಿ. ಈಗ 3:30 ಮಲಗಿದ್ದು. ಇಲ್ಲ ಎದ್ದಿದ್ದು 6:30 ಎದ್ದೆ. ಫೋನ್ಸ್ ಕಾಲ್ ಹಿಂಸೆ ಅಟೆಂಡ್ ಮಾಡ್ತೀವಲ್ಲ, ಅದೊಂದು ಸ್ವಲ್ಪ ಅದು, ಮತ್ತು ಎಲ್ಲ ತಾಲೂಕವನ್ನೆಲ್ಲ ಮಾತಾಡಿಸ್ಬೇಕು, ಎಲ್ಲ ಕಾನ್ಸ್ಟಿಟ್ಯೂನ್ಸಿಯವನ್ನ, ಮತ್ತು ಏನೇನು ಆಗಿದೆ ಪ್ರತಿದಿನ ವರದಿ ಕೊಡಬೇಕು ರಾಜ್ಯ ಮಟ್ಟದ ನಾಯಕರುಗಳಿಗೆ, ನಮ್ಗೆ ಇನ್ಚಾರ್ಜ್ಗೆ. ಅದೆಲ್ಲ ಒಂದು 9 ಗಂಟೆವರೆಗೂ ಆಗ್ಬಿಡ್ತದೆ. ಒಂದು ಬದಲಾವಣೆ, ಒಂದು ಅವಕಾಶ, ಒಂದು ನಂಬಿಕೆ, ಒಂದು ವಿಶ್ವಾಸ ಕಾಂಗ್ರೆಸ್ ಪಕ್ಷದ ಮೇಲೆ. ಶ್ರೇಯಸ್ ಪಟೇಲ್ ಮೇಡಿ. ನಾನು ಕೆಲಸ ಮಾಡಲಿಲ್ವ, ನನಗೆ ಶಿಕ್ಷೆ ಕೊಡಿ. ಅತಿ ಚೆನ್ನಾಗಿ ನಡೀತಾ ಇದೆ. 8 ಕ್ಷೇತ್ರದಲ್ಲಿ ಅನುಕೂಲಕರ ವಾತಾವರಣ ಇದೆ. ಜನನೇ ವಾಲಂಟಿಯರಾಗಿ ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮತ ಹಾಕ್ತೀವಿ ಅಂತ ಬಂದಿದ್ದಾರೆ. 5 ಗ್ಯಾರಂಟಿಗಳು ಅತಿ ಯಶಸ್ವಿಯಾಗಿ ಅದು ಮತವಾಗಿ ಪರಿವರ್ತನೆ ಆಗಿದೆ. ಜೊತೆಗೆ ಏನು ಬದಲಾವಣೆ ತರಬೇಕು, ಜಿಲ್ಲೆಯಲ್ಲಿ ಒಂದು ಹೊಸ ಮುಖಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಜಿಲ್ಲೆಯ ಜನರ ಮಾತಾಗಿದೆ. ಆ ರೀತಿಯಲ್ಲೇ ಚುನಾವಣೆ ಈ ಬಾರಿ 26ನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ನಾವು ಗೆಲ್ತೀವಿ. ಹೋದ ಕಡೆ ಎಲ್ಲ ವೈಯಕ್ತಿಕವಾಗಿ ನಾವು ಎಕ್ಸ್ಪೆಕ್ಟೇ ಮಾಡ್ತಿರಲ್ಲ. ಅಷ್ಟು ಜನ ವೈಯಕ್ತಿಕವಾಗಿ ಸಿಕ್ಕಿ ನಾವು ಈ ಸಲ ಸಹಾಯ ಮಾಡ್ತೀವಿ ನಿಮಗೆ, ನಾವು ಈ ಸಲ ಗೆಲ್ಲಿಸ್ತೀವಿ ಒಂದೇ ಪದ, ನಾವು ಈ ಸಲ ಗೆಲ್ಲಿಸ್ತೀವಿ, ನೀವು ಗೆಲ್ತಿರೋ ಹೋಗಿ. ಯಾವ ಊರಿಗೆ ಹೋದ್ರೂ ಈ ನಮ್ಮೂರು ನೋಡಿ ಬೇರೆ ಊರು ನೋಡಿ, ಬೇರೆ ತಾಲೂಕು ನೋಡಿ ಅಂತಾರೆ. ಯಾವ ಗ್ರಾಮಕ್ಕೆ ಹೋಗಲಿ, ಯಾವ ತಾಲೂಕು ಹೋಗಲಿ, ನಮ್ಮೂರು ನಾವು ಹಾಕ್ತೀವಿ, ಬೇರೆ ಕಡೆ ನೋಡ್ಕೊಳ್ಳಿ ಅಂತಾರೆ. ಯಾವ ತಾಲೂಕಿಗೆ ಹೋಗಲಿ. ಮಲಗೋದು ಆಗುತ್ತೆ 3 ಗಂಟೆ, ಮತ್ತೆ 6-6:30ಗೆಲ್ಲ ಎದ್ಬಿಡ್ತೀನಿ. ಈಗ 3:30 ಮಲಗಿದ್ದು. ಇಲ್ಲ ಎದ್ದಿದ್ದು 6:30 ಎದ್ದೆ. ಫೋನ್ಸ್ ಕಾಲ್ ಹಿಂಸೆ ಅಟೆಂಡ್ ಮಾಡ್ತೀವಲ್ಲ, ಅದೊಂದು ಸ್ವಲ್ಪ ಅದು, ಮತ್ತು ಎಲ್ಲ ತಾಲೂಕವನ್ನೆಲ್ಲ ಮಾತಾಡಿಸ್ಬೇಕು, ಎಲ್ಲ ಕಾನ್ಸ್ಟಿಟ್ಯೂನ್ಸಿಯವನ್ನ, ಮತ್ತು ಏನೇನು ಆಗಿದೆ ಪ್ರತಿದಿನ ವರದಿ ಕೊಡಬೇಕು ರಾಜ್ಯ ಮಟ್ಟದ ನಾಯಕರುಗಳಿಗೆ, ನಮ್ಗೆ ಇನ್ಚಾರ್ಜ್ಗೆ. ಅದೆಲ್ಲ ಒಂದು 9 ಗಂಟೆವರೆಗೂ ಆಗ್ಬಿಡ್ತದೆ. ನಾನು ಮಾಧ್ಯಮದವ್ರಿಗೆ ಮನವಿ ಮಾಡೋದಿಷ್ಟೇ, ಒಂದು ಬದಲಾವಣೆ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ತಗೊಬನ್ನಿ. 25 ವರ್ಷದಿಂದ ಒಂದು ಕುಟುಂಬಕ್ಕೆ ಸೀಮಿತವಾಗಿರುವಂತಹ ಲೋಕಸಭೆಯನ್ನು ಒಂದು ಬದಲಾವಣೆ, ಒಂದು ಅವಕಾಶ, ಒಂದು ನಂಬಿಕೆ, ಒಂದು ವಿಶ್ವಾಸ ಕಾಂಗ್ರೆಸ್ ಪಕ್ಷದ ಮೇಲೆ. ಶ್ರೇಯಸ್ ಪಟೇಲ್ ಮೇಡಿ. ಪ್ರಾಮಾಣಿಕವಾಗಿ 5 ವರ್ಷ ನಿಮ್ಮ ಸೇವೆ ಮಾಡಲಿಕ್ಕೆ, ನಿಮ್ಮ ಮನೆ ಮಗ, ನಿಮ್ಮ ಮನೆ ಒಬ್ಬ ಸದಸ್ಯನಾಗಿ ನಾನು ದುಡಿತೀನಿ. 5 ವರ್ಷ ಪ್ರಾಮಾಣಿಕವಾಗಿ ಹಾಸನ ಅಭಿವೃದ್ಧಿಗೆ ನಾನು ದುಡಿತೀನಿ. 8 ಕ್ಷೇತ್ರಗಳ ಏನು ಅಲ್ಲಿ ಸ್ಥಳೀಯವಾಗಿರುವ ಸಮಸ್ಯೆಗಳನ್ನು ನಾನು ಕೂಲಂಕುಷವಾಗಿ ಪರಿಶೀಲಿಸಿ ಕೇಂದ್ರ ಸರ್ಕಾರ ಗಮನಕ್ಕೆ ತೊಗೊಂಡ್ಬಂದು ಕೆಲಸ ಮಾಡ್ತೀನಿ. ಕಾಂಗ್ರೆಸ್ ಪಕ್ಷದವರು ಈ ಸಲ ಈ ಥರ ಕೆಲಸ ಮಾಡ್ತಾರಾ, ಶ್ರೇಯಸ್ ಪಟೇಲ್ ಈ ಸಲ ಕೆಲಸ ಮಾಡ್ಬೋದು ಅಂತ ನಾನು ಮಾಡಿ ತೋರಿಸ್ತೀನಿ. ಒಂದು ಬದಲಾವಣೆ. ಕಾಂಗ್ರೆಸ್ ಈಗ ಪುರಸ್ವಾಮಿ ಗೌಡರು ತಾತ ಅವರು, ಶ್ರೀಕಂಠ ತಾತ ಇದ್ದಾಗ ಆಗಿದ್ದಂಥ ಅಭಿವೃದ್ಧಿ, ಇವಾಗಲೂ ಅಭಿವೃದ್ಧಿ ಜನ ಈಗಲೂ ನೆನೆಸ್ಕೊತಾ ಇದ್ದಾರೆ. ಈಗಂಥ ಅಭಿವೃದ್ಧಿ ಎಲ್ಲೂ ಆಗಿಲ್ಲ ಇಡೀ ನಮ್ಮ ಜಿಲ್ಲೆಗೆ ಹೋಲಿಸ್ಕೊಂಡು. ಕೇಂದ್ರ ಸರ್ಕಾರದ ಕಳೆದ 5 ವರ್ಷದಿಂದ ಕಾಂಗ್ರೆಸ್ ಜೊತೆ ಸೇರಿ ಸಂಸದನ್ನು ಆಯ್ಕೆ ಮಾಡಿ ನಾವು ಕಳಿಸಿದ್ವಿ. 5 ವರ್ಷದಲ್ಲಿ ಆ ಗಮನಾರ್ಹಂಥ ಅಭಿವೃದ್ಧಿ ಯಾವುದೂ ಆಗಿಲ್ಲ. ಯಾವುದೇ ಹೊಸ ಕೈಗಾರಿಕೆ ಯಾವುದೇ ತಾಲೂಕಲ್ಲಿ ಬಂದಿಲ್ಲ, ಯಾವುದೇ ಜಿಲ್ಲಾ ಮಟ್ಟದ ಕೇಂದ್ರದಲ್ಲಿ ಬಂದಿಲ್ಲ, ಇಲ್ಲ IIT ಅಂತಂದಿಲ್ಲ, ಇಲ್ಲ ಯಾವುದೇ ಹೊಸ ನೀರಾವರಿ ಯೋಜನೆಗಳಿಗೆ ಇದು ಮಾಡಿಲ್ಲ. ಕಡೂರು ಕಡೆ ಹೋದರೆ ಭದ್ರಾ ಮೇಲ್ದಂಡೆ ರಾಷ್ಟ್ರೀಕರಣ ಆಗಬೇಕಂತ, ರಾಷ್ಟ್ರೀಯ ಯೋಜನೆ ಆಗಬೇಕಂತಿತ್ತು, ಅದನ್ನು ಮಾಡಲಿಲ್ಲ. ಕಾಫಿ, ಏಲಕ್ಕಿ, ಮೆಣಸಿಗೆ ಸೂಕ್ತವಾದಂಥ ಒಂದು ಬೆಲೆ ತರಬೇಕು ಅಂತ ಅದನ್ನು ಸಂಸತ್ತಲ್ಲಿ ಚರ್ಚೆ ಆಗಲಿಲ್ಲ. ಇಲ್ಲ ತಂಬಾಕು ಬಗ್ಗೆ ಅವತ್ತು ಒಂದು ಸಂಸತ್ತಲ್ಲಿ ಮಾತಾಡಿಲ್ಲ. ಅದು ಇರ್ಬೋದು. ಇಲ್ಲ ಅಂತ ಹೇಳಿದ್ರೆ ಸುಮಾರು 10 ಹಲವಾರು ಜ್ವಲಂತ ಸಮಸ್ಯೆಗಳು ನಮ್ಮ ಕ್ಷೇತ್ರದಲ್ಲಿ, ಲೋಕಸಭಾ ಕ್ಷೇತ್ರದಲ್ಲಿದೆ. ಅದನ್ನೆಲ್ಲ ಹಂತವಾಗಿ ಬಗೆಹರಿಸುವ ಕೆಲಸವನ್ನು ನಾನು ಮಾಡ್ತೀನಿ. ಒಂದು ನಂಬಿಕೆ, ವಿಶ್ವಾಸ ಕಾಂಗ್ರೆಸ್ ಪಕ್ಷದ ಮೇಲೆ, ಶ್ರೇಯಸ್ ಪಟೇಲ್ ಮೇಲೆ ಇಟ್ಟು ನೋಡಿ. ನಾನು ಕೆಲಸ ಮಾಡಲಿಲ್ವ, ನನಗೆ ಶಿಕ್ಷೆ ಕೊಡಿ. ಇಷ್ಟು ಅಭಿವೃದ್ಧಿ, ಇಷ್ಟು ಜ್ವಲಂತ ಸಮಸ್ಯೆಗಳ ಜೊತೆಗೆ ನನಗೆ ಆದಂಥ ಒಂದು ಎಥಿಕ್ಸ್ ಇದೆ, ನಮ್ಮ ಕುಟುಂಬಕ್ಕೆ ಆದಂಥ ಒಂದು ಗೌರವ, ಪ್ರೀತಿ ಇದೆ. ನನಗೆ ಸಂಸ್ಕಾರ, ಜನರ ಜೊತೆ ಹೇಗೆ ಬೆರಿಬೇಕು, ಬಡವ್ರನ್ನ ಕಷ್ಟ ಹೇಗೆ ಅರ್ತ್ಕೊಬೇಕು, ಮತ್ತು ಈಗ ಯಾವ ಮತದಾರರ ಜೊತೆ, ಯಾವ ಒಂದು ಜನ ಜೊತೆ ಹೇಗೆ ಮಾತಾಡಬೇಕು, ಹೇಗೆ ಬೆರಿಬೇಕು ಅನ್ನೋದು ತಿಳಿದಿದ್ದಾರೆ. ಅದನ್ನೆಲ್ಲ ಈ ಸಲ ಜನ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಹಾಗಾಗಿ ಒಂದು ಬದಲಾವಣೆ ತರ್ತಾರೆ. ಕಾಂಗ್ರೆಸ್ ಪಕ್ಷ ಈ ಸಲ ಗೆಲ್ಲಿಸ್ತಾರೆ 100ಕ್ಕೆ 100.